ಗಿಡದ ಬೆಳವಣಿಗೆ ಹಂತದಲ್ಲಿ ನಾವು ಡೆವಲಪ್ಮೆಂಟ್ ಪ್ರೂನಿಂಗ್ ಅಂತ ಏನು ಹೇಳ್ತೀವಿ, ಈ ಟೈಮಲ್ಲಿ ತೋಟದಲ್ಲಿ ಕಟಿಂಗ್ ಮಾಡ್ತಕ್ಕಂಥ ಲೇಬರ್ ಇದ್ದಾಗ ಅವ್ರಿಗೆ ನಾವು ಹೇಳ್ಕೊಡ್ಬೇಕಾಗಿರೋಂಥ ಟಿಪ್ಸ್ ಏನಂತಂದರೆ, ಕೆಲವು ಕೊಂಬೆಗಳು ತೂಕದಿಂದ ನೆಲದ ಕಡೆ ಬಗ್ಗಿರ್ತವೆ. ಅದನ್ನು ಹೇಳ್ತೀವಿ ಗ್ರಾವಿಟಿ ಅಂದರೆ ಗುರುತ್ವಾಕರ್ಷಣೆಗೆ ಕೆಳಗಡೆಗೆ ಬಗ್ಗಿರ್ತವೆ ತೂಕಕ್ಕೆ. ಅಂಥ ಬ್ರ್ಯಾಂಚಸ್ನ ಫಸ್ಟು ನಾವು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಕೆಳಗಡೆ ಒಂದಡಿಯಷ್ಟು ಜಾಗ ನಮಗೆ ಗಿಡ ಫ್ರೀ ಇರಬೇಕಾಗತ್ತೆ. ಇದು ತುಂಬ ಇಂಪಾರ್ಟೆಂಟು. ತೂಕಕ್ಕೆ ಕೆಳಗಡೆ ಬಗ್ತಾ ಇರ್ತಕ್ಕಂಥ ಕಡ್ಡಿಯಲ್ಲಿ ನೀವು ಕೆಳಗಡೆ ಬಗ್ಗಿರ್ತಕ್ಕಂಥ ಕಡ್ಡಿ ತೆಗೆದಾಗ ನೆಕ್ಸ್ಟ್ ಡೆವಲಪ್ಮೆಂಟ್ ಏನು ಬರುತ್ತೆ, ಅಪ್ವರ್ಡ್ ಅಂದರೆ ಮೇಲ್ಗಡೆಗೆ ಗ್ರೋತ್ ಬರ್ತದೆ. ಎರಡನೇದು ಇನ್ನೊಂದು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು, ಲಾಸ್ಟ್ ಕಟಿಂಗ್ ಎಲ್ಲಾಗಿರುತ್ತೆ ನಮಗೆ ಕಡ್ಡಿ, ಅಲ್ಲಿಂದ ಆಚೆಗೆ ಒಂದು 5-6 ಬ್ರಾಂಚಸ್ ಓಪನ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು 1 2 3 4 5 6 7 ಬ್ರಾಂಚಸ್ ಓಪನ್ ಆಗಿದೆ. ಇದರಲ್ಲಿ ನಮಗೆ ಕರೆಕ್ಟಾಗಿ ಶೇಪ್ ತೊಗೋಬೇಕು ಅಂತಂದರೆ ನಾವು ಈ ಪ್ರಾಪರಾಗಿ ಸ್ಪೇಸಿಂಗ್ ಕೊಟ್ಟೋದ್ರಲ್ಲಿ ನಾವು ಅದರಲ್ಲಿ ಒಂದು 3 ಉಳಿಸ್ಕೊಂಡ್ರೆ ನಮಗೆ ಒಳ್ಳೆ ಫ್ರೀಯಾಗಿ ಗಿಡ ಡೆವಲಪ್ಮೆಂಟು ಚೆನ್ನಾಗಿರುತ್ತೆ. ಇದು ಲಾಸ್ಟ್ ಇಲ್ಲಿ ನೋಡ್ಬೋದು. ಇಲ್ಲಿ ನೀವು ಲಾಸ್ಟ್ ಪ್ರೂನಿಂಗ್ ಆಗಲೇ ಇದು ಆಲ್ಮೋಸ್ಟ್ ಇದು 2 ಫೀಟ್ ಡೆವಲಪ್ಮೆಂಟ್ ಬಂದಿದೆ. ನಮಗೆ ಇದನ್ನು ಹೀಗೆ ಬಿಟ್ಟರೆ ತೂಕಕ್ಕೆ ಮುಂದೆ ಈ ಥರ ಬಾಗುತ್ತೆ. ಇದಕ್ಕೆ ನಾವು ಏನು ಈ ಆಲ್ರೆಡಿ ಈಗ ಇಲ್ಲಿ ನೋಡ್ಬೋದು ಸ್ಪೈನ್ಸ್ ಅಂದರೆ ಮುಳ್ಳು ಡೆವಲಪ್ ಆಗಿದೆ ಇದರಲ್ಲಿ. ಇದನ್ನು ನಾವು ಒಂದು 3/4 ಅಂದರೆ 3/4 ಭಾಗ ಇಟ್ಕೊಂಡು ಇನ್ನು ಉಳಿದಿದ್ದನ್ನು ನಾವು ತೆಗೆದ್ರೆ ಅದೇನಾಗುತ್ತೆ, ಸ್ಟ್ರೆಂತ್ ಬರುತ್ತೆ ಕಡ್ಡಿಗೆ. ಅದರಿಂದ ನಮಗೆ ಗಿಡ ಡೆವಲಪ್ಮೆಂಟು ಮತ್ತು ತಿರುಗಿ ಕಡ್ಡಿ ಡೆವಲಪ್ಮೆಂಟ್ ಎರಡೂ ಚೆನ್ನಾಗಾಗುತ್ತೆ. ಇವ್ರು ಏನು ಮಾಡ್ತಾರೆ ಅಂತಂದರೆ ನಾವು ಕಟಿಂಗ್ ಹೇಳ್ತಿರಲ್ಲ, ನಾವು ಎಷ್ಟನ್ನ ಬೆಳೆಸಿರಲಿ ಅವ್ರು ಹೊಡೆಯೋದು ಎಲ್ಲಿಗಂತಂದರೆ ಇಲ್ಲಿಗೆ ಹೊಡಿತಾರೆ, ಇಲ್ಲಿಗೆ ಹೊಡಿತಾರೆ. ಆ ಡೀಪ್ ಆದಾಗ ಏನಾಗ್ತದೆ, ನಮ್ಗೆ ಡೆವಲಪ್ಮೆಂಟ್ ಬರಲ್ಲ ಗಿಡ. ಹೌದು, ಅಲ್ಲೇ ಹೊಡಿತಾ ಇರ್ತದೆ ಗಿಡ. ನಮ್ಗೆ ಬುಡ ಮಾರ್ತ ದಪ್ಪ ಆಗಿರ್ತದೆ. ಇದು ಇವಾಗ ನಾವು ಮಾಡಿದ್ದೀವಲ್ಲ, ನೀವು ಗಮನಿಸ್ರಿಲ್ಲ, ಇದೇನಿದೆ ಇದು ಫುಲ್ಲು ನಮಗೆ ಮುಳ್ಳು ಡೆವಲಪ್ ಆಗಬೇಕು. ನೀಟಾಗಿದೆ ನೋಡಿರಿ ಶೇಪು. ಗಿಡ ಫ್ರೀನೂ ಇದೆ, ಡೆವಲಪ್ಮೆಂಟು ಇದೆ. ನಮ್ಗೆ ಇಷ್ಟು ಡೆವಲಪ್ಮೆಂಟ್ ಈಗ ನಾವು ಬೆಳೆಗೆ ಹೋಗೋಷ್ಟೊತ್ತಿಗೆ ಗಿಡ ಉಳ್ಕೊಂಬಿಟ್ರೆ ನಮ್ಗೆ ಆರಾಮಾಗಿ ಒಂದು 8-10 kg ಆರಾಮಾಗಿ ಕೂತ್ಕೊಳ್ಳೋದು ಕ್ರಾಪು. ಆಮೇಲೆ ಎಷ್ಟು ಗಿಡ ಇರೋದು ನಿಮ್ದು? 2000ಕ್ಕೆ 50 ಕಡಿಮೆ ಸರ್. 500 ಲೀಟ್ರ್ ಹೊಡೆದ್ರೆ ಮಾತ್ರ ಔಷಧಿ ಸಾಕಾಗುತ್ತೆ, ಇಲ್ಲ ಅಂತ ಸಾಕಾಗಲ್ಲ ಗಿಡಕ್ಕೆ. ಇಷ್ಟು ಮಾತ್ರ ಮಾಡ್ಬೇಕು ನೋಡಿರಿ ಕಟಿಂಗ್. ಓಕೆ ಸರ್. ಅವ್ರು ಇನ್ನೊಂದು ಚೂರು ಹೊಡಿತಾರೆ ಡೀಪಾಗಿ, ನಮ್ಗೆ ಇಷ್ಟು ಮಾತ್ರ ಬಿಡಿಸ್ಕೊಟ್ರೆ ಸಾಕು ಗಿಡ. ಓಕೆ. ಈಗ ಪ್ರೂನಿಂಗ್ ಲೇಬರ್ ನಮ್ಮಲ್ಲಿ ಕೆಲಸ ಮಾಡಬೇಕಾದ್ರೆ ನಾವು ಇನ್ನೊಂದು ಮುಖ್ಯವಾಗಿ ಗಮನಿಸ್ಕೋಬೇಕಾದ ಅಂಶ ಏನಂತಂದರೆ, ಏನು ಕ್ರಾಸ್ ಬ್ರಾಂಚಸ್ ಅಂತ ಹೇಳ್ತೀವಿ. ಒಂದು ಕಡ್ಡಿಯಿಂದ ಒಂದು ಕಡ್ಡಿಗೆ ಅದು ಕ್ರಾಸ್ ಆಗಿರ್ತವೆ. ಅದು ನಮಗೆ ಒಳಗಡೆ ಕ್ರೌಡ್ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಇದರಿಂದ ನಮಗೆ ಸರ್ಕೋಸ್ಪೋರಾ ಮತ್ತು ತಿರುಗಿ ಕೊಲ್ಟೋಟ್ರೈಕಮ್ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಆ ಬ್ರಾಂಚಸ್ ಫ್ರೀ ಮಾಡಿದ್ರೆ ನಮಗೆ ಗಿಡ ತುಂಬ ಹೆಲ್ತಿ ಡೆವಲಪ್ಮೆಂಟ್ ಬರುತ್ತೆ ಮತ್ತು ತಿರುಗಿ ಗಿಡ ಫ್ರೀ ಆಗಿರುತ್ತೆ. ಆ ಗಿಡ ಫ್ರೀ ಆಗಿರೋದು ಯಾಕೆ ಇಂಪಾರ್ಟೆಂಟು ಅಂತಂದರೆ, ನಮಗೆ ಕ್ರಾಪು ಯಾವತ್ತೂ ನಮಗೆ ಮೇನ್ ಸ್ಟೆಮ್ ಮೇಲೆ ಕ್ರಾಪ್ ಕೂತ್ಕೊಳ್ಳುತ್ತೆ.